ಅಷ್ಟು ಭರ ಉಪನಿಷತ್ತಿನ ಮಾತುಗಳು ದೇವರನ್ನು ಹೇಗೆ ಹೇಳ್ತಾ ಇವೆ ಅಂತ ತಿಳ್ಕೊಳ್ಳಿ ಒಂದು. ಎರಡನೆಯದ್ದು, ಉಪನಿಷತ್ತಿನ ಏನು ಗಾಯತ್ರಿಯನ್ನು ಉಪನಿಷತ್ತು ಹೇಗೆ ಡಿಸ್ಕ್ರೈಬ್ ಮಾಡಿದೆ, ದೇವರ 6 ರೂಪಗಳು ಹೇಗೆ ಇದೆ, 4 ರೂಪಗಳು ಹೇಗೆ ಇದೆ, ಅದರಲ್ಲಿ ಇರುವಂಥದ್ದು ನಿಮಗೆ ಪ್ರಸಿದ್ಧನಾದ ಸೂಕ್ತದ ಸಂವಾದವನ್ನು ಕೊಡೋದಾದರೆ ಪುರುಷ ಅಂತ ಚಿಂತನೆ ಮಾಡಬೇಕು. ಆ ಪುರುಷ ಎಲ್ಲಿದ್ದಾನೆ? ಹೃದಯದ ಹೊರಗಡೆ ಇದ್ದಾನೆ, ಹೃದಯದ ಒಳಗಡೆ ಇದ್ದಾನೆ. ಹೃದಯದ ಹೊರಗಡೆ ಅಂತಂದರೆ ಈ ಮಾಂಸಖಂಡ ಏನಿದೆ, ರಕ್ತವನ್ನು ಪಂಪ್ ಮಾಡ್ತಾ ಇದೆ, ಅದರ ಹೊರಗಡೆಯೂ ಅವನೇ ಇದ್ದಾನೆ. ಅದರ ಒಳಗಡೆಗೆ ಒಂದು ನಿಯಾಮಕವಾದ ರೂಪ ಇದೆ, ಅದೂ ಅವನನ್ನೇ ಹೇಳ್ತಾ ಇದೆ. ಇಂತಹ ದೇವರು ಪೂರ್ಣ, ಅವನು ಅಪ್ರವೃತ್ತಿ, ಬೇರೊಬ್ಬರ ಪ್ರೇರಣೆಗೆ ಸಿಗುವುದೇ ಇಲ್ಲ. ಬೇರೊಬ್ಬರು ಅವನನ್ನು ತಮ್ಮ ಇಚ್ಛೆಯಂತೆ ಪ್ರವೃತ್ತಿ ಮಾಡಿಸೋದಿಲ್ಲ. ಯಾರು ಇದನ್ನು ತಿಳಿದಿದ್ದಾರೆ ಅವನು ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ. ಪೂರ್ಣನೂ ಅವನ ಮಟ್ಟಿಗೆ ಸ್ವತಂತ್ರವಾದ ಸಂಪತ್ತನ್ನು ಪಡೆಯುತ್ತಾನೆ ಅಂತ ಹೇಳಿ ಇಲ್ಲಿಗೆ 3ನೆಯ ಗದ್ಯ ಮುಗೀತು. ಅದನ್ನು ಹೆಂಗೆ ಬೇಕಾದ್ರೆ ಇಟ್ಕೊಳ್ಳಿ. ಪುರುಷ ಆಕಾಶ ಹೇಗೆ ಬೇಕಾದ್ರೆ ಇಟ್ಕೊಂಡ್ರು ಅದೇ ಅರ್ಥ. ಅಪ್ರವರ್ತಿ ಅಷ್ಟೇ. ಅಪ್ರವರ್ತಿ, ಅಪ್ರವರ್ತಿನಿ, ಅಪ್ರವರ್ತಿನಿ ನಪುಂಸಕಲಿಂಗ ಶಬ್ದ. ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ. ಯ ಏವಂ ವೇದ. ತನ್ನ ಮಟ್ಟಿಗೆ, ತನ್ನ ಯೋಗ್ಯತೆಯ ಮಟ್ಟಿಗೆ ಸ್ವತಂತ್ರವಾದ ಸಂಪತ್ತನ್ನು ಹೊಂದುತ್ತಾನೆ. ಇಲ್ಲಿಗೆ 3ನೆಯ ಗದ್ಯ. ಅಂದರೆ ತನಗಿಂತ ಕೆಳಗಿನವರು ನಮ್ಮನ್ನು ನಿಯಂತ್ರಣ ಮಾಡಲ್ಲ ಅಂತ. ಅಪ್ರವರ್ತಿನೀಂ ಶ್ರಿಯಂ ಲಭತೆ. ಈ ಲೋಕದಲ್ಲಿ ದುಃಖ ಆಗಿರೋದು ಏನು ಅಂತಂದರೆ, ನಮಗಿಂತ ಯೋಗ್ಯತೆಯಲ್ಲಿ ಕೆಳಗಿನವರು ನಮ್ಮನ್ನು ನಿಯಂತ್ರಣ ಮಾಡೋದೇನಿದೆ ಅದೇ ದುಃಖ. ಆ ತರಹದ ದುಃಖ ಅಲ್ಲಿಲ್ಲ. ಅಲ್ಲಂತೂ ಹಾಗಿದೆ, ಇಲ್ಲಿ ಹೀಗಿದೆ ಅಷ್ಟೆ. ಇಷ್ಟು ಅಷ್ಟೇ ಅಧ್ಯಯನ ಮಾಡಿ ಗೊತ್ತಾಗುತ್ತೆ ಒಂದು. ಎರಡನೆಯದ್ದು, ಶಾಸ್ತ್ರಕ್ಕೆ ವಿರುದ್ಧವಾಗಿ ಪ್ರವೃತ್ತಿ ಮಾಡಿಸ್ತಾರಲ್ಲ, ಅದಿರಲ್ಲ ಅಲ್ಲಿ. ಇಷ್ಟರೊಂದಿಗೆ ನಾವು ವಿಷ್ಣು ಪುರಾಣದ ಭಾಗಕ್ಕೆ ಬರ್ತಾ ಇದ್ದೇವೆ. ಉಭಯೇಷಾಮಪಿ ಅನುಮತಿಂ ಯಾಚಿತ್ವ ಪ್ರವರ್ತಯೇಯಂ. ಈಗ ಉರ್ವಶಿ ಮತ್ತು ಪುರೂರವಸರ ಕಥೆಯನ್ನು ನಾವು ನೋಡ್ತಾ ಇದ್ವಿ. ಸ್ವಲ್ಪ ಹಿಂದಿನಿಂದ ಬರ್ತೇನೆ. ಉರ್ವಶಿ ಏನಿದ್ದಾಳೆ, ಅವಳು ದೇವಲೋಕದ ಅಪ್ಸರೆ. ಅಪ್ಸರೆಯರಿಗೆ ನಿಯತ ಪತಿ ಅಂತ ಇರಲ್ಲ. ಆದರೆ ಭೂಲೋಕದಲ್ಲಿ ಬಂದು ಭೂಲೋಕದ ಆಹಾರ ಮೊದಲಾದವುಗಳನ್ನೆಲ್ಲ ತಿನ್ನೋದು, ಮನುಷ್ಯರ ದೇಹವನ್ನು ಸಂಪರ್ಕಿಸೋದು ದುಃಖವೇ. ಆ ತರಹದ ಒಂದು ವಿಚಿತ್ರವಾದ ಸನ್ನಿವೇಶ ಅವಳಿಗೆ ಎದುರಾಯಿತು. ಯಾವುದೋ ಶಾಪದಿಂದ ಕೆಳಗಡೆ ಇಳಿದು ಪುರೂರವಸನ ಜೊತೆಗೆ ಹೋಗಬೇಕಾಯಿತು. ಭೂಷಣ ಕಾವ್ಯ ಪ್ರಶ್ನೆ, ಮಂಗಳಾಚರಣೆ ಆಯಿತಾ ಅಂತ. ಆಯಿತು ಅಂತ ನಿನ್ನೆ ಮಾಡಿದ್ನ ನಾನು ಮಂಗಳಾಚರಣೆ, ಇವತ್ತು ಅದರಿಂದಾಗಿ ಇವತ್ತು ಇಲ್ಲ, ಸುಮ್ಮನೆ ಹೇಳಿದ್ದು. ಆಗಿತ್ತು, ಮಂಗಳಾಚರಣೆ ಆಗಿತ್ತು. ಸರಿ, ಆ ಪುರೂರವಸಿಯನ್ನು ಮಾಡಿದ ಪುರೂರವಸ್ಸು ಉರ್ವಶಿಯ ಜೊತೆಗಿದ್ದ. ನೋಡಿ, ಮದುವೆ ಅಂತ ಆಗಲಿಲ್ಲ. ಮದುವೆ ಅನ್ನೋದು ಯಾವಾಗ ಅಂದರೆ
ಈ ಭೂಲೋಕದಲ್ಲಿ ಅಪ್ಸರೆಯರೆಲ್ಲ ಖಾಲಿ ಆದಮೇಲೆ ಮದುವೆ ಅನ್ನುವ ಒಂದು ವಿವಾಹದ ಪ್ರಕ್ರಿಯೆ. ಅಲ್ಲಿ ತನಕ ಮದುವೆ ಬೇಕಾಗಿರಲಿಲ್ಲ. ದೇವತೆಗಳಿಗೆ ಮದುವೆ ಬೇಡ, ಏನು ಮಾಡಿದ್ರು ಅವರು ತಮ್ಮ ಯೋಗ್ಯತೆಗೆ ಮಿಗಿಲಾದ ಹೆಣ್ಣನ್ನು ಸೇರೋದಿಲ್ಲ, ಹೆಣ್ಣು ತನಗಿಂತ ಯೋಗ್ಯತೆಯಲ್ಲಿ ಕೆಳಗಿನವನನ್ನು ಸೇರೋದಿಲ್ಲ. ಅದರಿಂದಾಗಿ ದೇವತೆಗಳಿಗೆ ಮದುವೆ ಬೇಡ. ಕಟ್ಟುಪಾಡು ತಿಳ್ಕೊಂಡಿರೋರಿಗೆ ಕಟ್ಟುಪಾಡು ಬೇಡ ಅಷ್ಟೆ. ತಿಳಿಯದವರಿಗೆ ಮಾತ್ರ ಕಟ್ಟುಪಾಡು ಇರುತ್ತೆ. ಹಾಗೆ ಆಮೇಲೆ ಅಪ್ಸರೆಯರ ಸಂತತಿ ಮುಗೀತು, ದೇವತೆಗಳ ಸಂತತಿ ಮುಗೀತು, ಅಪ್ಸರೆಯರ ಸಂತತಿ ಜಾಸ್ತಿ ಇತ್ತು. ಆ ಅಪ್ಸರೆಯರ ಸಂತತಿಯೂ ಕೂಡ ಗಂಡನನ್ನು ಹೌದು, ಭೂಲೋಕದಲ್ಲಿ ಅಪ್ಸರೆಯರ ಸಂತತಿ ಏನಿತ್ತು ಅದು ಮುಂದುವರಿತು. ಅಪ್ಸರೆಯರ ಸಂತತಿ ಭೂಲೋಕದಲ್ಲಿ ಮುಂದುವರೆದು ಆ ಮೇಲು ಲೋಕದಲ್ಲಿದ್ದದ್ದು ಕೆಳಗಿನ ಲೋಕಕ್ಕೆ ಬಂತು. ಆವಾಗಲೂ ಮದುವೆಯ ಕಟ್ಟುಪಾಡು ಬೇಡ. ಹಾಗೆ ಮದುವೆಯ ಕಟ್ಟುಪಾಡು ಎರಡು ಸಂತತಿಗಳಿಗೆ ಬೇಡ ಆಗಿತ್ತು. ಒಂದು ಅಪ್ಸರೆಯರ ಸಂತತಿಗೆ, ಇನ್ನೊಂದು ದೇವತೆಗಳಿಗೆ. ಆಮೇಲೆ ಮನುಷ್ಯರು, ಅಪ್ಸರೆಯರ ಸಂತತಿ ಯಾವಾಗ ಕ್ಷೀಣಿಸ್ತಾ ಬಂತು ಈ ಭೂಲೋಕದಲ್ಲಿ, ಆವಾಗ ಶುರು ಆಗಿದ್ದು ಮನುಷ್ಯರಿಗೆ ಕಟ್ಟುಪಾಡು ಬೇಕು. ಆವಾಗ ವೇದ ಮಂತ್ರಗಳನ್ನು ಸೆಳೆದು ಕೆಳಗೆ, ಸಮಾಕರ್ಷಾತ್ ಅಂತ ವೇದ ಮಂತ್ರಗಳನ್ನು ಸೆಳೆದು ಮದುವೆಯ ಪರವಾಗಿ ಅರ್ಥ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಮೊದಲು ಬೇರೆ ಅರ್ಥ ಅದಕ್ಕೆಲ್ಲ. ಮದುವೆಯನ್ನು ಮಾಡಿಸುವ ಮಂತ್ರ, ಮುಂಜಿಗೆ ಹೇಳುವ ಮಂತ್ರ, ಈ ಎಲ್ಲ ಮಂತ್ರಗಳಿಗೂ ಬೇರೆ ಅರ್ಥ ಇತ್ತು. ಯಾವಾಗ ದೇವತೆಗಳು ಈ ಭೂಮಿಯಲ್ಲಿ ವಾಸ ಮಾಡೋದನ್ನು ನಿಲ್ಲಿಸಿ ಮೇಲು ಲೋಕಕ್ಕೆ ಹೋದರೋ, ಯಾವಾಗ ಅಪ್ಸರೆಯರೂ ಮೇಲು ಲೋಕಕ್ಕೆ ಹೋದರೋ, ಆಗ ಮದುವೆಯ ಮಂತ್ರಗಳಿಗೆ ಅರ್ಥ ಬಂತು. ಆವಾಗ ನಾವೇನು ಮಾಡಿದೆವು, ಇಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಆ ವೇದ ಮಂತ್ರಕ್ಕೆ ಅರ್ಥವನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿದೆವು. ಅದೇ ಇದು. ಆ ವೇದ ಮಂತ್ರದಿಂದ ಯಾರನ್ನು ಆರಾಧನೆ ಮಾಡಬೇಕು? ಮೊದಲು ಒಂದೇ ಅಗ್ನಿಯನ್ನು ಆರಾಧನೆ ಮಾಡ್ತಾ ಇದ್ದರು. ಆಮೇಲೆ ಆ ಅಗ್ನಿಯನ್ನು ಮೂರಾಗಿ ಮಾಡಿ ಆರಾಧನೆ ಮಾಡುವ ಬಗೆ ಶುರು ಆಯಿತು. ಅದೇ ಅಗ್ನಿಗೆ ಮೂರು ಮನೆ. ತ್ರಯೋ ಅಸ್ಯ ಪಾದಾ ದ್ವೇ ಶೀರಿಚೆ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧಃ. ಈ ಅಗ್ನಿ ಎಂಬ ಎತ್ತನ್ನು ಮೂರು ಹಟ್ಟಿಗಳಲ್ಲಿ ಕಟ್ಟಿ ಹಾಕಿದ್ದೇವೆ ಎಂದರು. ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ. ಆ ಒಂದು ಪರಂಪರೆ ಶುರು ಆಗಿದ್ದು ಪುರೂರವಸ್ ಅನ್ನುವ ಕ್ಷತ್ರಿಯನ ಮೂಲಕ. ಆ ಕಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆ ಪೋಷಕವಾಗಿ ಅವನ ಪ್ರಣಯ ಕಥೆ. ಉರ್ವಶಿ ಮತ್ತು ಪುರೂರವಸ್ಸಿನ ಪ್ರಣಯ ಕಥೆ ಏನಿದೆ ಅದು ವೈದಿಕರ ಆರಾಧನೆಗೆ ಮಾರ್ಗದರ್ಶಿಯಾಯಿತು. ಅಷ್ಟು ವಿಚಿತ್ರ ಉಂಟು ಈ ಕಥೆ. ಇಲ್ಲಿ ಏನಿದೆ, ರಾಜಾತು ಅದಕ್ಕೆ ಏನು ಮಾಡಿದ್ರು, ಅವಳನ್ನು ತರಬೇಕು, ಇಬ್ಬರು ಬೇರೆ ಆಗಬೇಕು. ಬೇರೆ ಆದಾಗ ಈ ಮಾರ್ಗ ಕಾಣಬೇಕು. ಅದಕ್ಕೆ ಅವಳು 2 ಕುರಿಗಳನ್ನು ರಕ್ಷಣೆ ಮಾಡಿಟ್ಕೊಂಡಿದ್ಲು. ನನ್ನ ಮಕ್ಕಳ ತರಹ ಇದು ಅಂತ ಹೇಳ್ತಾ ಇದ್ದೆ. ಅವಳ ಆಹಾರ ಏನು ಅಂತಂದರೆ ತುಪ್ಪ ಮಾತ್ರ. ಅದನ್ನು ವಿಶ್ವಾವಸು ಅನ್ನುವವ ಆ ಕುರಿಯನ್ನು ಎತ್ಕೊಂಡು ಹೋದ. ಇವನು ಪುರೂರವಸ್ಸು, ಅವಳು ಹೇಳಿದ್ದಲ್ಲ ನೀನು ನಗ್ನನಾಗಿ ಕಾಣಿಸ್ಕೋಬಾರ್ದು ಅಂತ, ಅದು ಕೇಳಲೇ ಇಲ್ಲ. ಕುರಿನ ಎತ್ಕೊಂಡು ಹೋದ. ಒಂದು ಸ್ವಲ್ಪ ದೂರ ಹೋಗ್ತಾ ಇರುವಾಗ ಅಲ್ಲಿ ಮಿಂಚನ್ನು ತೋರಿಸಿದ. ಆ ಮಿಂಚಿನಲ್ಲಿ ಅವನ ಬರಿ ಮೈ ಕಂಡಿತ್ತು ಅವಳಿಗೆ. ಸಮಯ ಮುರಿದ್ನೋ ಇಲ್ಲೋ ಹೊಟ್ಟೋದ್ಲು ಉರ್ವಶಿ. ಅವಳನ್ನು ಹುಡ್ಕೊಂಡು ಹುಚ್ಚನಾಗಿ ಅಲೆದ. ವೇದವನ್ನು ಕಂಡ. ಕುರುಕ್ಷೇತ್ರದಲ್ಲಿ ಉರ್ವಶಿಯನ್ನು ಕಂಡ. ಕುರುಕ್ಷೇತ್ರದಲ್ಲಿ ಉರ್ವಶಿಯನ್ನು ಕಂಡಾಗ ಅವನು ಕೇಳಿದ ಬರಬೇಕು ಅಂತ. ಅದಕ್ಕೆ ಅವಳು ಹೇಳಿದ್ದು, ಇಲ್ಲ ಬರ್ತೀನಿ, ಒಬ್ಬ ಮಗ ಹುಟ್ಟುತ್ತಾ ಇದ್ದಾನೆ, ಮಗ ಹುಟ್ಟಿದ ಮೇಲೆ ಬರ್ತೀನಿ, ಮುಂದಿನ ವರ್ಷ ಸರಿಯಾಗಿ ಈ ರಾತ್ರಿಗೇನೆ ನಿನ್ನನ್ನು ಸೇರ್ತೇನೆ ಅಂತಂದ್ಲು. ಇತಿ ಪೂರ್ವಕಥಾನುವಾದ. ನಾವು ವಿಸ್ತಾರವಾಗಿ ನೋಡಿದ್ವಿ ಗದ್ಯಗಳ ಮೂಲಕ. ಇದು ನಾನು ಸಂಕ್ಷೇಪ ಮಾಡಿದೆ ಇವತ್ತು.
ತಾಸಾಂ ಚ ಅಪ್ಸರಸಾಂ ಉರ್ವಶಿ ಕಥಯಾಮಾಸ ಅಬ್ಧೇ ಚ ಪೂರ್ಣೆ ಸ ರಾಜ ತತ್ರ ಆಜಗಾಮ ಕುಮಾರಂಚ ಆಯುಷಮಸ್ಮೈ ಚ ಉರ್ವಶಿ ದದೌ. ಒಂದು ವರ್ಷ ಅವಳು ಹೇಳಿದ್ದಲ್ಲ, ಒಂದು ವರ್ಷ ಆದಮೇಲೆ ಪುರೂರವಸ್ಸು ಉರ್ವಶಿಗೆ ಸಿಕ್ಕಿದ. ಆಗ ಒಬ್ಬ ಮಗನನ್ನು ಕೊಟ್ಲು, ಅವನ ಹೆಸರು ಆಯು ಅಂತ. ದತ್ವಾಚ ಏಕಾಂ ನಿಶಾಂ ತೇನ ರಾಜ್ಞಾತಃ ಉಷಿತ್ವ ಪಂಚಪುತ್ರೋತ್ಪತ್ತಯೇ ಗರ್ಭಮವಾಪ. ಅವಳೇನು ಮಾಡಿದ್ಲು, ಆಯುವನ್ನು ಕೊಟ್ಟು ಅಲ್ಲಿ 5 ಮಕ್ಕಳಿಗಾಗುವಷ್ಟು ಸಂಗಮವನ್ನು ಅವಳು ಪಡ್ಕೊಂಡ್ಲಂತೆ. ಒಂದೇ ಸರ್ತಿ ಆಗಿದ್ದು. ಉವಾಚ ಚೈನಂ ರಾಜಾನಂ ಅಸ್ಮತ್ ಪ್ರೀತ್ಯ ಮಹಾರಾಜಾಯ ಸರ್ವಯೇವ ಗಂಧರ್ವಾಹ ವರದಾಹ ಸಂವೃತ್ತಾಹ ವ್ರಿಯತಾಂ ಚ ವರಹ ಇತಿ. ಹೇಳಿದಳಂತೆ, ಓ ದೊರೆ, ನಿನಗೆ ನಾನು ಮತ್ತೆ 5 ಜನ ಮಕ್ಕಳನ್ನು ಕೊಡುತ್ತೇನೆ. ನನ್ನ ಮೇಲಿನ ಪ್ರೀತಿಯಿಂದ ನಿನಗೆ ಗಂಧರ್ವರು ವರ ಕೊಡಲಿಕ್ಕೆ ಕಾದಿದ್ದಾರೆ. ಏನು ವರ ಬೇಕೋ ಕೇಳು. ವಿಜಿತ ಸಕಲಾರಾತಿ ಅವಹಿತೇಂದ್ರಿಯ ಸಾಮರ್ಥ್ಯ ಬಂಧುಮಾನ್ ಅಮಿತಬಲಕೋಶೋಸ್ಮಿ ನಾಣ್ಯದಸ್ಮಾಕಂ ಉರ್ವಶಿ ಸಾಲೋಕ್ಯಾತ್ ಪ್ರಾಪ್ತವ್ಯಮಸ್ತಿ. ಅದಕ್ಕೆ ರಾಜ ಹೇಳಿದ, ನಾನು ಎಲ್ಲ ಶತ್ರುಗಳನ್ನು ಗೆದ್ದಿದ್ದೇನೆ. ವಿಜಿತ ಸಕಲಾರಾತಿ ಅವಿಹತ ಇಂದ್ರಿಯ ಸಾಮರ್ಥ್ಯ, ನನ್ನ ಇಂದ್ರಿಯ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಬಂಧುಮಾನ್, ಒಳ್ಳೆ ಬಂಧುಗಳಿದ್ದಾರೆ. ಅಮಿತ ಬಲಕೋಶೋಸ್ಮಿ, ನನ್ನ ಸೇನೆ ಅಮಿತವಾಗಿದೆ, ನನ್ನ ಹಣ ಅಮಿತವಾಗಿದೆ. ಆದರೆ ನನಗಿರೋದು ಒಂದೇ ಆಸೆ, ಉರ್ವಶಿಯ ಜೊತೆಗೆ ಲೋಕದಲ್ಲಿ ಇರಬೇಕು ಅಂತ. ನಾಣ್ಯದಸ್ಮಾಕಂ ಉರ್ವಶಿ ಸಾಲೋಕ್ಯಾತ್ ಪ್ರಾಪ್ತವ್ಯಮಸ್ತಿ ತದಹ ಮನಯ ಸಹ ಉರ್ವಶ್ಯ ಕಾಲಂ ನೇತುಂ ಅಭಿಲಷಾಮಿ. ಅದರಿಂದ ಉರ್ವಶಿಯ ಜೊತೆಗೇ ಇರಬೇಕು ಅಂತ ಮಾಡಿದ್ದೇನೆ ಅಂದಾಗ ಗಂಧರ್ವಾಹ ರಾಜ್ಞೆ ಅಗ್ನಿಸ್ಥಾಲಿಂ ದದುಹು. ಗಂಧರ್ವರೇನು ಮಾಡಿದ್ರು, ರಾಜನಿಗೆ ಅಗ್ನಿಸ್ಥಾಲಿಯನ್ನು ಕೊಟ್ಟರು. ಅಗ್ನಿಸ್ಥಾಲಿ ಹೇಳಿದರೆ ಅಗ್ನಿಯನ್ನು ಇಡುವ ಪಾತ್ರೆ. ನಾವು ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಒಂದು ಶವ ಹೋದರೆ ಮಗ ಮುಂದೆ ಒಂದು ಮಡಕೆಯಲ್ಲಿ ಅಗ್ನಿಯನ್ನು ಇಟ್ಟುಕೊಂಡು ಹೋಗಬೇಕು. ಈಗ ಅದು ಸಾಂಕೇತಿಕ, ಆಗ ಅದು ದೈನಂದಿನ ಆಚರಣೆ. 3 ಅಗ್ನಿಗಳಲ್ಲಿ ಆರಾಧನೆ ಮಾಡ್ತಾ ಇದ್ರು ವೈದಿಕರು. ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ ಅಂತ. ಅಲ್ಲಿ ಇಷ್ಟು ದಿವಸ ಪೂಜೆ ಮಾಡ್ತಾ ಇದ್ದ ಅಗ್ನಿಯಿಂದಲೇ ಅವನು ಸುಡೋದು ಅಂತ. ಅದಕ್ಕೆ ಮಡಕೆಯಲ್ಲಿ ಹಾಕಿ ತೆಗೆದುಕೊಂಡು ಹೋಗೋದು ಹಿರಿಯ ಮಗ. ಅಂದರೆ ಇಷ್ಟು ದಿವಸ ಯಾವ ಅಗ್ನಿಯಿಂದ ಪೂಜೆ ಮಾಡ್ತಾ ಇದ್ನೋ ಆ ಅಗ್ನಿ ಇವನ ಮರಣಕ್ಕೂ ಸಾಕ್ಷಿ. ಅಗ್ನಿ ಅನ್ನೋನು ಸರ್ವಸಾಕ್ಷಿ ಅವನು. ಅದಕ್ಕೆ ಛಂದೋಗ ಉಪನಿಷತ್ತಿನಲ್ಲಿ ಜಾತವೇದ ವಾ ಅಹಮಸ್ಮಿ, ನನ್ನ ಜಾತವೇದ ಅಂತ ಕರೀತಾರೆ. ಹುಟ್ಟಿದವ್ರನ್ನೆಲ್ಲರನ್ನೂ ತಿಳಿತೇನೆ. ಹೌದು, ಅವರು ವೈದಿಕರಾಗಿ ನಾಮಕರಣದಿಂದ, ಅಂದರೆ ಇವರು ಗಂಡ ಹೆಂಡಿರು ಬೆರೆತಾಗಿನಿಂದ ಅವನು ತಿಳ್ಕೊಂಡಿರ್ತಾನೆ. ಆಮೇಲೆ ಹುಟ್ಟಿದ ಮೇಲೆ ನಾಮಕರಣ, ಉಪನಿಷ್ಕ್ರಮಣ, ಜಾತಕರ್ಮ ಎಲ್ಲ ಆಗತ್ತೆ. ಆಗಲೂ ಅವನು ಸಾಕ್ಷಿಯಾಗಿ ಇರ್ತಾನೆ. ಮದುವೆಗೂ ಅವನೇ ಸಾಕ್ಷಿ, ಆಮೇಲೆ ಸಾವಿಗೂ ಅವನೇ ಸಾಕ್ಷಿ. ಇದು ಜಾತವೇದ. ಹುಟ್ಟಿದವರನ್ನೆಲ್ಲ ತಿಳಿದಿರ್ತಾನೆ, ಸತ್ತ ಮೇಲೂ ತಿಳಿದಿರ್ತಾನೆ, ಸತ್ತಾಗಲೂ ತಿಳಿದಿರ್ತಾನೆ. ಜಾತವೇದಾವಾ ಅಹಮಸ್ಮಿ. ಅದರಿಂದಾಗಿ ಅವನು ಮುಂದೆ ಎತ್ಕೊಂಡು ಹೋಗ್ತಾ ಇರೋದು 3 ಅಗ್ನಿಯನ್ನು. ಆಮೇಲೆ ಪೌರೋಹಿತ್ಯದಲ್ಲಿ ಪ್ರತಿ ಸರ್ತಿ ಷೋಡಶ ಸಂಸ್ಕಾರ ಯಾಕೆ ಮಾಡೋದು ಅಂತ ಹೇಳಿ ಒಂದು. ಎರಡನೆಯದ್ದು, ಅಲ್ಲಿ ನಾವು ಮಾಡುವಾಗ ಅಗ್ನಿ ಪುರುಷಾದನಾಗಿದ್ದಾನೆ, ಅಂದರೆ ಪುರುಷರ ಮಾಂಸವನ್ನು ತಿಂದಿದ್ದಾನೆ. ಈಗ ಆ ಪುರುಷಾದತ್ವ ನಿವೃತ್ತಿ ಆಗಲಿ ಅಂತ ನಾವು ಚಿಂತನೆ ಮಾಡ್ತೇವೆ. ಅಂದರೆ ನಮಗಿರುವ ಕೆಟ್ಟ ಭಾವನೆಯನ್ನು ನಿವಾರಿಸಿಕೊಳ್ಳಲಿಕ್ಕೆ ಈ ಮಂತ್ರ ಇರುವುದು. ಅಗ್ನಿಗೇನೋ ಮೈಲಿಗೆ ಇರಲ್ಲ. ಇದು ಇರುವಂತಹ ರಹಸ್ಯ. ಹೌದು, ಅದಕ್ಕೆ ಷೋಡಶ ಸಂಸ್ಕಾರಗಳನ್ನೆಲ್ಲ ಮಾಡ್ತಾರೆ. ಆ ಕ್ರವ್ಯಾದತ್ವ ನಾಶ ಆಗಿರಲಿ, ಆ ಕ್ರವ್ಯಾದತ್ವ ನನ್ನ ಮನಸ್ಸಿಗೆ ಬರದಿರಲಿ, ಅಗ್ನಿಯ ಬಗೆಗೆ ನಾನು ಬೇಸರಗೊಳ್ಳಬಾರದು ಅನ್ನೋದು ಅವರ ಅಭಿಪ್ರಾಯ. ಆಯಿತಾ? ಊಚುಶ್ಚ ಏನಂ, ಅದರಿಂದಾಗಿ ಅಗ್ನಿಸ್ಥಾಲಿಯನ್ನು ಕೊಟ್ಟುಬಿಟ್ರು. ಅದು ನೋಡಿ ಒಂದೇ ಇತ್ತು. ಊಚುಶ್ಚೈನಂ ಅಗ್ನಿಂ ಆಮ್ನಾಯಾನುಸಾರಿ ಭೂತ್ವ
ತ್ರಿಧಾ ಕೃತ್ವ ಉರ್ವಶೀ ಸಲೋಕತಾ ಮನೋರಥಂ ಉದ್ದಿಶ್ಯ ಸಮ್ಯಗ್ ಯಜೇಥಾಹ ತತಃ ಅವಶ್ಯಂ ಅಭಿಲಷಿತಂ ಅವಾಪ್ಸ್ಯಸಿ ಇತ್ಯುಕ್ತಃ ತಾಂ ಅಗ್ನಿಸ್ಥಾಲೀಂ ಆದಾಯ ಜಗಾಮ. ನೋಡು, ಆಮ್ನಾಯಾನುಸಾರಿ ಭೂತ್ವ, ಈ ಅಗ್ನಿಯನ್ನು ವೇದಕ್ಕೆ ಅನುಗುಣವಾಗಿ ಹೋಮ ಮಾಡಬೇಕು ಅಂದರು. ಅಂದರೆ ಮೊದಲು ಜ್ಞಾನ, ಕ್ರಿಯೆ ಮೊದಲು ಬರುತ್ತಾ? ವೇದವನ್ನು ಕಾಣುವಾಗ ಕ್ರಿಯೆ ಇರಲ್ಲ. ವೇದವನ್ನು ಕಂಡ ಮೇಲೆ ಯಾವ ಕ್ರಿಯೆಗೆ ಅಳವಡಿಸಬೇಕು ಅಂತ ಆಮೇಲೆ ಹೊರಡ್ತಾರಲ್ವ. ಈಗ ಯಜ್ಞ ಮಾಡ್ತಾ 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 ವೇದ ಮಂತ್ರ ಹೊಳೆಯಲ್ಲ. ಹಿಂಗೆ ಕೂತಿರ್ಬೇಕು ಅವನು, ಪ್ರಾಂಗುಖನಾಗಿ ಶುಚಿಯಾಗಿ ಕುಳಿತಿದ್ದಾಗ ವೇದ ಮಂತ್ರ ಹೊಳೆಯುತ್ತೆ. ಹೊಳೆದ ಮೇಲೆ ಈ ವೇದ ಮಂತ್ರವನ್ನು ಎಲ್ಲಿಗೆ ಬಳಸಬೇಕು ಅಂತ ಯೋಚನೆ ಮಾಡ್ತಾನೆ. ಅದೇ ವಿನಿಯೋಗ ಚಿಂತನ ಅಂತ ನೋಡಿ, ಮತ್ತೇನೂ ಅಲ್ಲ. ಆಯಿತಾ? ಅದರಿಂದಾಗಿ ಆಮ್ನಾಯಾನುಸಾರಿ ಭೂತ್ವ ತ್ರಿಧಾ ಕೃತ್ವ ಉರ್ವಶೀ ಸಲೋಕತಾ ಮನೋರಥ ಮುದ್ದಿಶ್ಚ. ಇದನ್ನು 3 ಮಾಡು, 3 ಮಾಡು. ಇನ್ನೂ 3 ಮಾಡಿಲ್ಲ, ಒಂದೇ ಇದೆ. ಒಂದೇ ಅಗ್ನಿಯನ್ನು 3 ಮಾಡು. 3 ಮಾಡಿ ಹೋಮ ಮಾಡು. ಆಮೇಲೆ ನಿನಗೆ ಉರ್ವಶಿ ಸಿಗ್ತಾಳೆ. ತತಃ ಅವಶ್ಯಂ ಅಭಿಲಷಿತಂ ಅವಾಪ್ಸ್ಯಸಿ ಇತ್ಯುಕ್ತಃ ತಾಂ ಅಗ್ನಿಸ್ಥಾಲೀಂ ಆದಾಯ ಜಗಾಮ. ಆಯಿತು ಅಂತ ಹೇಳಿ ಆ ಅಗ್ನಿಸ್ಥಾಲಿಯನ್ನು ತೆಗೆದುಕೊಂಡು ಹೊರಟ. ಅಂತರಟವ್ಯಾಂ ಅಚಿಂತಯತ್ ಅಹೋ ಮೇ ಅತೀವ ಮೂಢತ ಕಿಮಹ ಮಕರವಂ. ಅವನು ಒಳಗಡೆ ಹೋದ ಮೇಲೆ, ಅಯ್ಯೋ ರಾಮ, ನಾನೇನು ಮಾಡಿದೆ? ವನ್ಹಿಸ್ಥಾಲಿ ಮಯೈಷ ಆನೀತ ನೋರ್ವಶಿ ಇತಿ. ನಾನು ಅಗ್ನಿಯ ಮಡಿಕೆಯನ್ನು ತಂದೆ, ಉರ್ವಶಿಯನ್ನೇ ತರಲಿಲ್ಲ. ಉರ್ವಶಿಯನ್ನೇ ಕೇಳ್ಬೋದಿತ್ತಲ್ಲ ಅಂತ ಅನ್ನಿಸಿತ್ತು. ಸಾಮಾನ್ಯ ಮನುಷ್ಯನಿಗೆ ಸಾಧನಗಳನ್ನು ಕೊಡ್ತೀವಿ ಅಂದರೆ ಇಲ್ಲ, ಸಿದ್ಧಿಯೇ ಬೇಕು ಅಂತಾನೆ. ಪುರೂರವಸನಿಗೆ ಆ ರೀತಿ ಇರಬೇಕಾದ್ರೆ ಇನ್ನು ನಮ್ಮಂಥವ್ರು, ಒಂದು ದೊಡ್ಡ ಚಕ್ರವರ್ತಿ ಅವನು, ದೇವರ ವಿಶೇಷ ಅನುಗ್ರಹ ಪಾತ್ರ. ಅವನಿಗೆ ಸಾಧನ ಎಲ್ಲ ಬೇಡ, ಸಿದ್ಧಿಯೇ ಸೀದಾ ಬೇಕು ಅಂತಾರೆ. ನೀವೀಗ ಯಾರಿಗಾದರೂ ಹೇಳಿ ನಾವು ಬೆಳಿಬೇಕು ಹೇಗೆ, ಉನ್ನತವಾಗಿ ಮಹಾಭಾರತ ಓದ್ರಪ್ಪ, ನಿಮ್ಮ ಸೆಲ್ಫ್ ಇಂಜಿನಿಯರಿಂಗು ಅಂತ ಅವರೆಲ್ಲ ಗಡ್ಡದವ ಏನು ಹೇಳ್ತಾನೆ ಅದೆಲ್ಲ ನಿಮ್ಮ ಒಳಗಡೆಯೇ ಬರುತ್ತೆ ಅಂತ ಏನಿರುತ್ತೆ. ಗಡ್ಡಪ್ಪ ಯಾರು ಅಂತಂದರೆ ಯಾರೇ ಅವನು? ಸದ್ಗುರು. ಅವನೇ ಏನು ಹೇಳ್ತಾನೆ ಅದೆಲ್ಲ ಅದಕ್ಕಿಂತ ಚೆನ್ನಾಗಾಗತ್ತೆ ಅಂದರೆ ಇಲ್ಲ ಇಲ್ಲ, ನಮ್ಗೆ ಸಿದ್ಧಿ ಬೇಕು, ಸಾಧನೆ ಬೇಡ, ಸಿದ್ಧಿಯೇ ಸೀದಾ. ಮನುಷ್ಯನ ಸಹಜ ಮೆಂಟಾಲಿಟಿ ಅದು. ನೀವು ಓದ್ತಾ ಹೋಗಿ, ಒಳಗಡೆ ಓದ್ತಾ ಹೋಗಿ, ಏನೇನು ಸಿಗಬೇಕು ಅದು ಸಿಗತ್ತೆ ಅಂದರೆ ಅವ್ರು ಕೇಳಲ್ಲ. ಹಾಗೆ ಇವನಿಗೂ ಹಾಗೆ ಅನ್ನಿಸ್ತಂತೆ. ನೋಡಿ ಆಶ್ಚರ್ಯ. ವನ್ಹಿಸ್ಥಾಲಿ ಮಯೈಷ ಆನೀತ ನೋರ್ವಶೀತಿ ಅಥ ಏನಾಂ ಅಟವ್ಯಾಂ ಏವ ಅಗ್ನಿಸ್ಥಾಲೀಂ ತತ್ಯಾಜ ಸ್ವಪುರಂತ ಜಗಾಮ. ಅದರಿಂದಾಗಿ ಆ ಅಗ್ನಿಯ ಮಡಿಕೆಯನ್ನು ಕಾಡಿನಲ್ಲೇ ಬಿಟ್ಟ, ಊರುಗೊಟ್ಟಾಳ. ವ್ಯತೀತೆ ಅರ್ಧರಾತ್ರಿ ವಿನಿದ್ರಶ್ಚ ಅಚಿಂತಯತ್. ಆಮೇಲೆ ರಾತ್ರಿ ಮಲಗಿದ್ದಾನೆ, ದಿಗ್ಗನೆ ಎದ್ದ. ಅರ್ಧರಾತ್ರಿಯಲ್ಲಿ ಎಚ್ಚರ ಆಯಿತು. ಅಯ್ಯೋ ರಾಮ, ಮಮ ಉರ್ವಶಿ ಸಾಲೋಕ್ಯ ಪ್ರಾಪ್ತ್ಯರ್ಥಂ ಅಗ್ನಿಸ್ಥಾಲಿ ಗಂಧರ್ವೈರ್ದತ್ತ ಸಾಚ ಮಯ ಅಟವ್ಯಾಂ ಪರಿತ್ಯಕ್ತ. ಉರ್ವಶಿಯನ್ನು ಹೊಂದುವಂತ ತಾನೇ ಗಂಧರ್ವರು ನನಗೆ ಅಗ್ನಿಸ್ಥಾಲಿಯನ್ನು ಕೊಟ್ಟಿದ್ದು, ನಾನು ಅದನ್ನು ಅಲ್ಲೇ ಬಿಟ್ಟುಬಿಟ್ಟಿದ್ದೀನಿ. ತದಹಂ ತತ್ರ ತದಾಹರಣಾಯ ಯಾಸ್ಯಾಮಿ ಇತ್ಯುತ್ಥಾಯ ತತ್ರಾಪಿ ಉಪಗತಃ ನಾಗ್ನಿಸ್ಥಾಲಿ ಅಪಶ್ಯತ್. ಅಲ್ಲಿಗೆ ಹೋದ, ಅಗ್ನಿಸ್ಥಾಲಿ ಇರಲಿಲ್ಲ. ಶಮೀ ಗರ್ಭಂ ಚ ಅಶ್ವತ್ಥಂ ಅಗ್ನಿಸ್ಥಾಲಿ ಸ್ಥಾನೆ ದೃಷ್ಟ್ವಾ ಚಿಂತಯತ್. ಎಲ್ಲಿಟ್ಟಿದ್ದಾನೋ ಅಲ್ಲಿ 2 ಮರ ಬೆಳೆದು ಬಿಟ್ಟಿದೆ. ಶಮಿ ಒಳಗಡೆ ಇದೆ, ಅದರ ಮೇಲ್ಗಡೆ ಕವರ್ಡಾಗಿ ಅಶ್ವತ್ಥ ಇದೆ. ಶಮಿ ಗರ್ಭಂಚ ಅಶ್ವತ್ಥಂ ಮಯ ಅತ್ರ ಅಗ್ನಿಸ್ಥಾಲಿ ನಿಕ್ಷಿಪ್ತ ಸಾಚ ಅಶ್ವತ್ಥ ಶಮಿ ಗರ್ಭ ಅಭವತ್. ನಾನು ಇಲ್ಲಿ ಅಗ್ನಿಯ ಪಾತ್ರೆಯನ್ನು ಇಟ್ಟಿದ್ದೆ, ಆ ಅಗ್ನಿಯ ಪಾತ್ರೆಯೇ ಹೀಗೆ ಮರವಾಗಿದೆ. ತದೇನಂ ಏವ ಅಹಂ ಅಗ್ನಿರೂಪಂ ಆದಾಯ ಸ್ವಪುರಂ ಅಭಿಗಮ್ಯ ಅರಣೀಂ ಕೃತ್ವ ತದುತ್ಪನ್ನಾಗ್ನೇಯ ಉಪಾಸ್ತಿಂ ಕರಿಷ್ಯಾಮಿ. ಸರಿ, ಈ ಅಗ್ನಿರೂಪವಾದ ಶಮೀಗರ್ಭವಾದ ಅಶ್ವತ್ಥವನ್ನು ಕತ್ತರಿಸಿ ಸಮಿತ್ತಾಗಿ ಮಾಡಿ ಹೋಮ ಮಾಡ್ತೇನೆ. ಏವಮೇವ ಸ್ವಪುರಂ ಅಭಿಗಮ್ಯ ಅರಣಿಂ ಚಕಾರ ತತ್ಪ್ರಮಾಣಂಚ ಅಂಗುಲೈ ಕುರ್ವನ್ ಗಾಯತ್ರೀಂ ಅಪಠತ್. ಈ ರೀತಿ ಮಾಡ್ತಾ 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 ಗಾಯತ್ರಿಯನ್ನು ಜಪ ಮಾಡ್ತಾ ಅದನ್ನು ತುಂಡು ಮಾಡಿದನಂತೆ. ಅರಣಿಮಥನ ಮಾಡಿದ. ಪಠತಶ್ಚ ಅಕ್ಷರ ಸಂಖ್ಯಾನಿ ಏವ
ಅಂಗುಲಾನಿ ಅರಣಿ ಅಭವತ್. ಹಾಗೆ ಮಾಡ್ತಾ 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 ಒಂದೊಂದು ಅಕ್ಷರಗಳಿಗೆ ಒಂದೊಂದು ಅಂಗುಲ ಆಯಿತು. ಆಗ ಅರಣಿ ಏನಿದೆ 24 ಅಂಗುಲಗಳ ಅರಣಿ ಆಯಿತಂತೆ. ನೋಡಿ, ಗಾಯತ್ರಿ ಮಂತ್ರ 24 ಅಕ್ಷರ. ಅಗ್ನಿಯನ್ನು ನಮ್ಮೊಳಗಡೆ ಉಕ್ಕಿಸುವ, ಯಜ್ಞಕ್ಕಾಗಿ ಅಗ್ನಿಯನ್ನು ಹುಟ್ಟಿಸುವ ಅರಣಿ ಏನಿದೆ ಅದು ಕೂಡ 24 ಅಂಗುಲ. ಇದೆಲ್ಲ ಒಳಗಡೆ ಏನೇನು ಕನೆಕ್ಷನ್ ಇಟ್ಟಿರ್ತಾನೆ ದೇವರು. ಅದಕ್ಕೆ ಬ್ರಾಹ್ಮಣಗಳನ್ನು ಓದಬೇಕು ಅಂತ ಅನ್ನೋದು. ಇದು ಬ್ರಾಹ್ಮಣ ಓದಿದಾಗ ನಮಗೆ ಅರಣಿ 24 ಅಂಗುಲ ಅನ್ನೋದು ಗೊತ್ತಾಗೋದು. ಪುರಾಣದಲ್ಲಿ ಮಾಹಿತಿ ಸಿಗತ್ತೆ, ಇದು ಹೀಗೆ ಅಂತ. ತತ್ರ ಅಗ್ನಿಂ ನಿರ್ಮತ್ಯ ಅಗ್ನಿತ್ರಯಂ ಆಮ್ನಾಯಾನುತಾರಿ ಭೂತ್ವ ಜಹಾವ. ಆ ಅರಣಿ ಮಥನದಿಂದ ಅಗ್ನಿಯನ್ನು ತಂದು ಆಮ್ನಾಯಾನುಸಾರಿ ವೇದವನ್ನು ಅನುಸರಿಸುತ್ತಾ ಹೋಮ ಮಾಡಿದ. ಉರ್ವಶಿ ಸಾಲೋಕ್ಯಂ ಫಲಮಭಿಸಂಹಿತವಾನ್. ನನಗೇನು ಬೇಕು? ಉರ್ವಶಿ ಜೊತೆಗಿರಬೇಕು ಅಂತ ಅನುಸಂಧಾನ ಮಾಡಿದ. ನೋಡಿ, ದೇವರಲ್ಲ, ಏನೂ ಅಲ್ಲ. ಉರ್ವಶಿ ಸಾಲೋಕ್ಯಂ ಫಲಂ ಅಭಿಸಂಹಿತವಾನ್ ತೇನೈವ ಚ ಅಗ್ನವಿಧಿನ ಬಹುವಿಧಾನ್ ಯಜ್ಞಾನಿಷ್ಟ್ವ ಗಾಂಧರ್ವಲೋಕಾನ್ ಅವಾಪ್ಯ ಉರ್ವಶ್ಯ ಸಹ ಅವಿಯೋಗಂ ಅವಾಪ. ಸತ್ತ ಮೇಲೆ ಉರ್ವಶಿಯ ಹತ್ತಿರ ಹೋಗಿ ಗಂಧರ್ವಲೋಕವನ್ನು ಹೊಂದಿದ. ಏಕಃ ಅಗ್ನಿರಾದಾವಭವತ್ ಏಕೇನ ತ್ವತ್ರ ಮನ್ವಂತರೆ ತ್ರೇಧಾ ಪ್ರವರ್ತಿತಾ. ಮೊದಲು ಒಂದೇ ಅಗ್ನಿ ಇತ್ತು, ಆಮೇಲೆ ಅವನಿಂದ 3 ಅಗ್ನಿ ಆಯಿತು. ಅದನ್ನು ಬ್ರಾಹ್ಮಣರು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕ್ಷತ್ರಿಯರು ಗುರುಗಳಿದ್ದಾರೆ. ಉಪನಿಷತ್ತಿನಲ್ಲಿ ನಿಮಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೆಲವು ಬ್ರಾಹ್ಮಣರ ಮದ ಇಳಿಸೋದೇ ಕ್ಷತ್ರಿಯರು. ನಮಗೆ ಪಕ್ಷಪಾತ ಇದ್ದಿದ್ರೆ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಇರಲಿಲ್ವಾ? ನಾವೇ ಮಾಡಿದ್ದಿದ್ರೆ. ನಾವು ಮಾಡಿದ್ದಲ್ಲಪ್ಪ. ವರ್ಣಗಳನ್ನಾಗಲಿ, ಆಶ್ರಮವನ್ನಾಗಲಿ, ಉಪನಿಷತ್ತನ್ನಾಗಲಿ, ಮಹಾಭಾರತವನ್ನಾಗಲಿ ಯಾವುದೂ ನಾವು ಮಾಡಿದ್ದಲ್ಲ. ನಾವು ಏರಿದಾಗ ಅಲ್ಲಿ ದೊಡ್ಡ ದೊಡ್ಡ ರಾಜರು ಇದು ಸರಿಯಾಗಿಲ್ಲ, ಎಲೈ ಬ್ರಾಹ್ಮಣನೇ, ಇದು ಹೀಗೆ ಅಂತ ಹೇಳಿದ್ದಾರೆ. ಹಾಗೆ ಅವರು ಏರಿದಾಗ ಪರಶುರಾಮನಾಗಿ ಬಂದು ಅವರನ್ನು ನಿಗ್ರಹಿಸಿದ್ದಿದೆ. ಜಗತ್ತಿನಲ್ಲಿ ಸತ್ಯ ಮುಖ್ಯ ಅಷ್ಟೇ. ಅದಕ್ಕೆ ಪೋಷಕವಾಗಿ 4 ವರ್ಣಗಳಿವೆ. ಇಲ್ಲಿಗೆ 6 ಅಧ್ಯಾಯಗಳು ಮುಗಿದಿದೆ ಚತುರ್ಥಾಂಶದಲ್ಲಿ. ಇನ್ನು ತತ್ರಾಪಿ ತಸ್ಯಾಪ್ಯಾಯು ಧೀಮಾನ್ ಅಮಾವತು ವಿಶ್ವಾವತು ಶ್ರುತಾಯು ಶತಾಯು ಅಯುತಾಯುರಿತಿ ಸಂಜ್ಞಾ ಷಟ್ಪುತ್ರಾ ಅಭವನ್. ಈಗ ಪುರೂರವಸನಿಗೆ 6 ಜನ ಮಕ್ಕಳು. ಆಯು, ಅಮಾವಸು, ವಿಶ್ವಾವಸು, ಶ್ರುತಾಯು, ಶತಾಯು, ಅಯುತಾಯು ಅಂತ 6 ಜನ ಮಕ್ಕಳು. ಅಲ್ಲಿ ಅಮಾವಸುವಿಗೆ ಭೀಮ ಅನ್ನುವ ಮಗ. ಭೀಮಸ್ಯ ಕಾಂಚನ. ಕಾಂಚನಾತು ಸುಹೋತ್ರ. ಸುಹೋತ್ರನ ಮಗ ಜಹ್ನು. ಇವನಿಂದಲೇ ಗಂಗೆ ಜಾಹ್ನವಿ ಆಗಿದ್ದು. ನೋಡಿ ಹೆಂಗೆ ಲಿಂಕ್ ಬರುತ್ತೆ. ಈ ಜಹ್ನುವಿಗೆ ನಾವು ಈ ಚಿಂತನೆಯನ್ನು ತಕ್ಕ ನಿಲ್ಲಿಸ್ತಾ ಇದ್ದೇನೆ. ಕಾರಣ ಏನಂದರೆ ಸಗ್ರಿಯಾಚಾರ್ಯರು ಹೋಗಿದ್ದಾರೆ, ಅಲ್ಲಿಗೆ ಹೋಗಬೇಕಿದೆ. ಅದರಿಂದಾಗಿ ನಾನು ಬಿಡಬಾರದು ಅಂತ ಹೇಳಿ ಮಾಡಿದ್ದು. ಅದು ನಂಗೆ ಗೊತ್ತಾಗಿತ್ತು, ಅಲ್ಲೇ ಬರಬೇಕಾದ್ರೆ ಗೊತ್ತಾಯಿತು ನನಗೆ ಮತ್ತು ಕುಬೇರವ್ರಿಗೆ. ಆದರೆ ಹೋಗಲೇಬೇಕಿದೆ, ಹೋಗಲೇಬೇಕು ಅನ್ನೋ ನಮ್ಮ ಒಂದು ಇದಷ್ಟೇ. ಹೋಗಲೇಬೇಕು, ಅವರೇನು ಮಾಡಿ ಹೇಳಿಲ್ಲ, ಹೋಗಬೇಕಿದೆ. ಅಲ್ಲಿಗೆ ಹೋಗ್ತಾ ಇದ್ದೇನೆ. ಬೆಂಗಳೂರಲ್ಲೇ ಹೋಗಿದ್ದಾರೆ. ನಿನ್ನೆ ಉಪನ್ಯಾಸ ಇತ್ತು, ಅವರು ಹೋಗಿದ್ದಾರೆ. ಅದರಿಂದಾಗಿ ಹೌದು ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅದರಿಂದಾಗಿ ವಿಷ್ಣುತತ್ವ ನಿರ್ಣಯ ಇರೋಲ್ಲ ಇವತ್ತು. ಸಾಮಾನ್ಯವಾಗಿ ಭಾನುವಾರ ಮಾಡೋದು, ಶನಿವಾರ ಮಾಡಿದ್ವಿ. ಶನಿವಾರ ವಿಷ್ಣು ಪುರಾಣ ವಿಷ್ಣು ತತ್ವ ನಿರ್ಣಯ ಆಗಬೇಕಿತ್ತು. ಆ ವಿಷ್ಣು ತತ್ವ ನಿರ್ಣಯದ ಬಿಡುಗಡೆಗೆ ಬಂದು ಬಹಳ ಎದೆ ತುಂಬಿ ಮಾತನಾಡಿದರು ಅವರು. ಸಗ್ರಿಯ ಆಚಾರ್ಯರ ಗುಣಗಣಗಳನ್ನು ಬಹಳ ಪ್ರೀತಿ ಅವ್ರಿಗೆ, ಚಿಕ್ಕವ್ರ ಮೇಲೆ ಬಹಳ ಪ್ರೀತಿ. ಎಲ್ಲರೂ ಬೆಳೀಲಿ ಅಂತ ಆಸೆ ಇರ್ತಿತ್ತು. ಬಹಳ ಆಚಾರ್ಯರ ಮೇಲೆ ಬಹಳ ಭಕ್ತಿ. ಆ ತರಹ ಕೆಲವೊಂದು ನಿಷ್ಠುರವಾಗಿ ಹೇಳ್ತಾ ಇದ್ದರು. ಆ ನಿಷ್ಠುರವಾಗಿ ಹೇಳುವ ಹಿರಿಯರು ಇರಬೇಕಿತ್ತು. ಇನ್ನು ನನಗೆ ಅವರು ಅಲ್ಲಿ ನನ್ನ ತಂದೆಯನ್ನು ಕಾಣ್ತಾ ಇದ್ದೆ. ನಮ್ಮ ತಂದೆಯೂ ಹೀಗೆ ಇರ್ತಾರೆ. ನಮ್ಮ ತಂದೆಗೂ ಅವ್ರದ್ದು ಬಹಳ ಇಷ್ಟ. ನೋಡು, ನಮ್ಮ ವಿಕೃತ ಆಚಾರ ವಿಚಾರಗಳು ಅಂತ ಹೇಳಿ ಬರುತ್ತಲ್ಲ, ಅವ್ರನ್ನೊಮ್ಮೆ ನೋಡಬೇಕು ಅಂತ ಇದ್ರು. ಅದು ಸಗ್ರಿ ಆಚಾರ್ಯ ಬರೀತಾ ಇದ್ದಿದ್ದು ಲೇಖನ ಇದರಲ್ಲಿ, ತತ್ವವಾದದಲ್ಲಿ. ಅವ್ರು ನೋಡಿ ಸಂತೋಷಪಟ್ಟಿದ್ದರು. ಆಮೇಲೆ ನನಗೆ ಅವ್ರು ನೋಡಿದಾಗ ನಮ್ಮ ತಂದೆ ವಯಸ್ಸು ಇವ್ರಿಗೆ ಅಂತ ಅನ್ನಿಸ್ತಾ ಇರ್ತಿತ್ತು.
ಅವರಿಂದ ಬಹಳ ಪ್ರೋತ್ಸಾಹಗಳನ್ನು ಪಡೆದಿದ್ದೇನೆ, ಪ್ರೀತಿಯನ್ನು ಪಡೆದಿದ್ದೇನೆ. ಈಗ ಅಲ್ಲಿಗೆ ಹೋಗಬೇಕು. ಅದರಿಂದಾಗಿ ಇವತ್ತು ವಿಷ್ಣು ತತ್ವ ನಿರ್ಣಯ ಇಲ್ಲ, ವಿಷ್ಣು ಪುರಾಣ ಇಲ್ಲಿಗೆ ಕೊನೆಗಂಡಿದೆ. ಮುಂದಿನ ಶನಿವಾರ ಮತ್ತೆ ವಿಷ್ಣು ಪುರಾಣ ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು. ಸ್ವಾಮಿ